ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಂಜಿತಾ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಹೇಗೈತೆ ಅಂತ ನೋಡೋಣ ಬನ್ನಿ. ನಾವೆಲ್ಲರೂ ಕೂಡ ಬೆಳಗ್ಗೆ ಮನೆ ಬಿಟ್ಟು ದೊಡ್ಡವರೆಲ್ಲ ಒಂದು ಕಾರಲ್ಲಾದರೆ ಚಿಕ್ಕವರೆಲ್ಲ ಒಂದು ಕಾರಲ್ಲಿದ್ದೀವಿ. ಯಾಕೆ ಅಂದರೆ ಅದು ನಾನು ಮೊದಲೇ ಒಂದು ವೀಡಿಯೋ ಮಾಡಿದ್ದು, ಅವಾಗ ಹೇಳಿದ್ದೀನಿ. ದೊಡ್ಡವರಿದ್ದಾಗ ನಮಗೆ ಎಂಜಾಯ್ಮೆಂಟ್ ಸಿಗೋಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ದೊಡ್ಡವ್ರನ್ನೆಲ್ಲ ಒಂದು ಕಾರ್ಗೆ, ಮಕ್ಕಳೆಲ್ಲ ಒಂದು ಕಾರ್ಗಿದ್ರೆ ನಾವು ಸಾಂಗ್ ಹಾಕೊಂಡು ಆರಾಮಾಗಿ ಜಾಲಿಯಾಗಿರ್ಬೇಕು. ಅವರಿದ್ದರೆ ನಾವು ಸಾಂಗ್ ಹಾಕಿರ್ತೀವಿ, ಕಿಚ್ಚಾಡ್ತಿರ್ತೀವಿ, ಅಥವಾ ಜಗಳ ಆಡ್ತಿರ್ತೀವಿ, ಗಲಾಟೆ ಮಾಡ್ತಾಯಿರ್ತೀವಿ. ಆಗ ಅವರು ನಮಗೆ ತಲೆ ನೋಯ್ತೈತಿ, ಕಿಚ್ಚಾಡ್ಬೇಡಿ, ರೇಗಾಡ್ತಾರೆ, ಮೂಡೌಟ್ ಹಿಂಗೆಲ್ಲ ಆಗೋದು ಬೇಡ ಅಂದ್ಬಿಟ್ಟು ಅವ್ರನ್ನೆಲ್ಲ ಒಂದು ಕಾರ್ಗೆ ಹಾಕಿ ನಮ್ಮ ಪಾಟಿಗೆ ನಾವೆಲ್ಲ ಇಲ್ಲಿ ಆರಾಮಾಗಿ ಮಜಾ ಮಾಡ್ತಿದ್ದೀವಿ. ಆದರೆ ಇನ್ನೊಂದು ಬೇಜಾರು ಏನು ಗೊತ್ತಾ, ಪಾಪ ನಮ್ಮಪ್ಪ ಬೇಡ ಅಂದ್ರೂ ಬೇಕು ಅಂದರೂ ದೊಡ್ಡವ್ರ ಜೊತೆ ಇರೋಕ್ಕೆ ಆಗಲ್ಲ, ಮಕ್ಳ ಜೊತೆನೇ ಇರಬೇಕು. ನಾವು ಮಾಡೋ ತುಂಟಾಟಗಳನ್ನೆಲ್ಲ ಕೇಳಿಸ್ಕೊಂಡು ನಗ್ತಾ ನಮ್ಮ ಜೊತೆ ಪುಟ್ಟು ಮಗು ಥರ ಇರಲೇಬೇಕು. ಯಾಕಂದರೆ ಮಕ್ಕಳ ಜೊತೆ ಅವರೇ ಅಂದರೆ ನಮ್ಮಪ್ಪ ಒಂಥರ ಚಿಲ್, ಯಾವಾಗಾದ್ರೂ ಚಿಲ್ ಜಾಲಿಯಾಗಿರಬೇಕು, ಲೈಫಲ್ಲಿ ಅಂತಿರ್ತಾರೆ. ಆದರೆ ಅವ್ರಿಗೆ ಎಷ್ಟೇ ನಾವು ಹುಚ್ಚಾಟದಿಂದ, ನಮ್ಮ ಕೂಗಾಟದಿಂದ ತಲೆನೋವು ಬಂದರೆ ಅದು ನಮ್ಮ ಹತ್ರ ಇಟ್ಕೊಳ್ಳಲ್ಲ. ಅದಕ್ಕೆ ನಾವು ಯಾವಾಗಲೂ ನಮ್ಮಪ್ಪ ಅನ್ನೋದು ಇರ್ತಾರಲ್ಲ, ನಮ್ಮ ಚಿಕ್ಕಪ್ಪ ಅನ್ನೋದು. ನಾವು ಅಂದರೆ ತುಂಬ ಕುಟುಂಬದವರು, ನಾವಂತೂ ಯಾವಾಗಲೂ ಇದೇ ಥರ ಜಾಲಿ ಇರ್ತೀವಿ. ನಮ್ಮದೇನು ಮುಸ್ತಪ್ಪ ಆಗುತ್ತೆ, ಜಗಳ ಆಗುತ್ತೆ, ಬಟ್ ಎಲ್ಲರೂ ಒಂದು ಕಡೆ ಇದ್ದೀವಿ ಅಂದರೆ ಮುಸ್ತಪ್ಪ ಜಗಳಕ್ಕೆಲ್ಲ ನಮ್ಮ ಮಧ್ಯೆ ಜಾಗ ಇರಬಾರ್ದು ಅಂದ್ಕೊಂಡು ಒಬ್ರಿಗೊಬ್ರು ಅನುಸರಿಸ್ಕೊಂಡು ತುಂಬ ಸುಖವಾಗಿ ಚೆನ್ನಾಗಿದ್ದೀವಿ. ನೋಡಿ ಹೋಗೋ ಟೈಮಲ್ಲಿ ಈ ಥರ ಸಾಂಗ್ ಹಾಕ್ಕೊಂಡು ಮೆಚ್ಚವಾಗಿ ಹೋದ್ರೆ ಅಷ್ಟು ಚೆನ್ನಾಗಿರುತ್ತಲ್ವ. ನಾವು ಈ ಥರ ಸಾಂಗ್ ಹಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದೇ ಒಂಥರ ಮಜಾ. ಕೊನೆಗೂ ಅನ್ನೋ ಫೀಲಿಂಗಲ್ಲಿ ಫುಲ್ಲು ಹ್ಯಾಪಿಯಾಗಿ ಫುಲ್ಲು ಸಾಂಗ್ ಹಾಡ್ಕೊಂಡು ಫುಲ್ಲು ಎಂಜಾಯ್ ಮಾಡ್ತು. ಈಗ ಕೊನೆಗೂ ನಾವು ನಮ್ಮ ಊರಿಗೆ ಬಂದರೆ ನಮ್ಮ ಅಜ್ಜಿ ತಾತ ಒಂದು ಅಂಗಡಿ ಮಡಗಿದ್ದಾರೆ. ಆದರೆ ನಮ್ಮ ಅಜ್ಜಿ ರೊಟ್ಟಿ ಹಾಕ್ತವ್ರೆ. ನಮಗಂತೂ ಎಷ್ಟು ಖುಷಿ ಆಯಿತು ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗೋಯ್ತು. ಅದು ಅಲ್ಲದೆ ಏನು ಮಾಡೋದು, ಮನೇಲಿ ಸಿಲಿಂಡ್ರ್ ಬೇರೆ ಇಲ್ಲ. ರೊಟ್ಟಿ ದೋಸೆ ಇಡ್ಲಿ ಅಂತ ಹಾಕೋ ಕೂತ್ಕೊಂಡ್ರೆ ಸಿಲಿಂಡ್ರ್ ಜಾಸ್ತಿ ವೇಸ್ಟ್ ಆಯ್ತದೆ ಅಂದ್ಬಿಟ್ಟು ಅನ್ನ ಸಾರನ್ನ ಮಾಡಿ ಸಾಕಾಗೋಗೈತೆ. ಅದು ನಾಷ್ಟಗಳು, ಅನ್ನ, ಚಿತ್ರಾನ್ನ, ಸಮಥಿಂಗ್ ಈ ಥರ ಎಲ್ಲ ಮಾಡಿ ಸಾಕಾಗೋಗಿತ್ತು. ಅದು ಅಲ್ಲದೆ ನಮ್ಮ ಅಜ್ಜಿ ರೊಟ್ಟಿ, ಕುಂಬಳಕಾಯಿ ಪಲ್ಯ, ಆಹಾ ಹೇಳೋಕ್ಕೆ ಆಗಲ್ಲ. ಹೋಗಿದ ತಕ್ಷಣ ನಮ್ಮ ಅಜ್ಜಿನ ಮಾತಾಡಿಸಿ ರೊಟ್ಟಿ ಕುಂಬಳಕಾಯಿ ಪಲ್ಯ ತಿಂದಿದ್ದು ಎಷ್ಟು ಚೆನ್ನಾಗಿ ತಿಂದೋ ಗೊತ್ತಾ. ಯಪ್ಪ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಅದರಲ್ದೇ ತಿನ್ನಬೇಕು ಅನ್ನೋ ಆಸೆ ಇದ್ದು ಹಂಗೇನಾದ್ರು ಸಿಕ್ಕಿದಾಗ ಆಗ ಮಜಾನೇ ಬೇರೆ. ಅಲ್ಲಿ ನೋಡಿ ಆ ಒಲೆಲಿ ಆ ಥರ ಬೇಯಿಸೋದು ಎಷ್ಟು ಚೆಂದ ಅಲ್ವ. ಅದಕ್ಕೆ ಊರು ಅನ್ನೋದು. ಅದು ಅಲ್ಲದೆ ಒಂದು ತಟ್ಟೆ ಇಲ್ದೇ ರೊಟ್ಟಿನೇ ತಟ್ಟೆ ಮಾಡಿಕೊಂಡು ರೊಟ್ಟಿ ಮುರ್ಕೊಂಡು ತಿನ್ನೋದು ಎಷ್ಟು ಮಜವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ವಾವ್, ಸೋ ಸ್ವೀಟ್. ನನಗಂತೂ ಅದಂತೂ ತುಂಬ ಮೆಮೊರಿಬಲ್, ಸಖತ್ತಾಗಿತ್ತು. ತುಂಬ ಹಸುವಾಗಿತ್ತು. ಬೆಳಗ್ಗೆ ಅಲ್ಲೇ ಹೋಗಿ ಊಟ ಮಾಡೋಣ ಅಂದ್ಬಿಟ್ಟು ಮನೇಲಿ ಊಟ ಕೂಡ ಮಾಡ್ಕೊಬಂದಿದ್ದಿಲ್ಲ. ನಮ್ಮ ಅಜ್ಜಿ ಬರೀ ರೊಟ್ಟಿ ಮಾಡಿದರು. ಆಹಾ, ಅದ್ಭುತ, ಸಖತ್ತಾಗಿತ್ತು. ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀವಿ ಅಂದರೆ ಅದನ್ನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿತ್ತು, ಅಷ್ಟು ಸಖತ್ತಾಗಿತ್ತು, ಅಷ್ಟು ಚೆನ್ನಾಗಿ ತಿಂತಾಯಿದ್ದೀವಿ. ನೋಡಿ, ಫ್ಯಾಮಿಲಿ ಅಂದಮೇಲೆ ಇವೆಲ್ಲ ಕಾಮನ್, ಯಾವಾಗಲೂ ಇರಬೇಕು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದೆ ನಮ್ಮ ದೊಡ್ಡಪ್ಪವ್ರ ಮನೆಗೆ. ಎಲ್ಲರೂ ಅಲ್ಲಿಂದ 1 by 1 ಎಲ್ಲರೂ ಕೂಡ ನಡ್ಕೊಂಡು, ಒಂದಷ್ಟು ಜನ ಕಾರಲ್ಲಿ ಬಂದರು, ಇನ್ನೊಂದಷ್ಟು ಜನ ನಡ್ಕೊಂಡು ಬಂದರು. ನೋಡಿ ಇವ್ರುಗಳು ಹೆಂಗೆ ಆಟಾಡ್ತಾರೆ ಕಪ್ಪಿಗಳ ಥರ. ಮಕ್ಕಳು ಅಂದಮೇಲೆ ಇವೆಲ್ಲ ಇರುತ್ತೆ, ಕಾಮನ್. ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದೆ ನಮ್ಮ ದೊಡ್ಡಪ್ಪವ್ರ ಮನೆಗೆ. ಅಲ್ಲಿಗೆ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರನ್ನೂ ವಿಚಾರಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹಿಂಗೆ ಎಲ್ಲರನ್ನೂ ವಿಚಾರಿಸ್ದೋ. ಎಲ್ಲರೂ ಕೂಡ ನಾವು ಬಂದಿದ್ದರಿಂದ ತುಂಬ ಖುಷಿಯಾದರು. ಆದರೆ ತುಂಬ ಖುಷಿಯಾದರು, ಬಟ್ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ನಾವು ಬೆಳಗ್ಗೆನೇ ಬರ್ತೀವಿ ಅಂತಿದ್ದು, ನಾವು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಸೊ ಅದಕ್ಕೆ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ನೀವು ಬರ್ತೀರಾ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಮಾಡ್ಕೊಂಡಿದ್ದೋ, ನೀವು ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ ಅನ್ನೋದೊಂದು ಇದಕ್ಕೆ ಬೇಜಾರು ಮಾಡಿಕೊಂಡ್ರು. ಬಿಟ್ಟರೆ ಸಖತ್ತಾಗಿತ್ತು ಇವತ್ತಿನ ದಿನ. ಹಿಂಗೆ ನೋಡ್ತಾಯಿರಿ, ಏನು ಸಖತ್ತಾಗಿರುತ್ತೆ ಗೊತ್ತಾ. ಅಯ್ಯೋ ದೇವ್ರೆ, ಇವರು ನಮ್ಮ ಅಣ್ಣಯ್ಯಪ್ಪ, ಇವರೇ ನಮ್ಮ ದೊಡ್ಡಪ್ಪ. ನೋಡಿ, ಇವತ್ತು ನಾವು ಆಮೇಲೆ ಕೇಕ್ ತಂದಿದ್ದು. ಕೇಕು ನಮಗೆ ಸುಮ್ಮನೆ ತಿನ್ನಬೇಕು ಅನ್ನಿಸ್ತಿತ್ತು, ಅದಕ್ಕೆ ತಂದಿದ್ದು. ಆದರೆ ನಮ್ಮ ದೊಡ್ಡಪ್ಪನ ಕೈಲಿ ಕಟ್ ಮಾಡಿಸ್ತೀವಿ. ಯಾಕಂದರೆ ನಾವು ಹೋಗಿರೋದು ಅವ್ರ ಮನೆಗಲ್ವ, ಅವರೇ ಕಟ್ ಮಾಡಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕೇಕ್ನ ಅವ್ರ ಕೈಲಿ ಕಟ್ ಮಾಡಿಸಿದ್ದು. ನೋಡಿ ಎಷ್ಟು ಚೆನ್ನಾಗೈತಿ ಕೇಕ್. ನೋಡಿ, ಮಕ್ಕಳಿದ್ದೀವಿ ಅಂದಮೇಲೆ ಕೇಕಾಗೇ ಉಳಿಯಲ್ಲ. ಆಲ್ರೆಡಿ ಒಂದು ಚರಿ ಹೋಯ್ತು, ಇನ್ನೊಂದು ಚರಿನೂ ಹೋಯ್ತದೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ದೀವಿ ಅಂದಮೇಲೆ ಚರಿನೂ ಇರೋಲ್ಲ, ಕ್ರೀಮು ಇರೋಲ್ಲ ಮೇಲ್ಗಡೆದು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ನೆಕ್ಸ್ಟ್ ನಮ್ಮ ಅಣ್ಣಯ್ಯಪ್ಪನ ಕರೆಸ್ಬಿಟ್ಟು ಕೇಕ್ನ ಕುಯ್ಯಿಸ್ತು.
ಕೇಕಾಗಿ ಕುಯ್ದ್ಮೇಲೆ ತಿನ್ನಿಸ್ಬೇಕಲ್ವ, ಅದು ಬಿಟ್ಟು ಅವರೇ ತಿನ್ನೋಕೆ ನೋಡ್ತಾರೆ. ಆಮೇಲೆ ಎಲ್ಲರೂ ಕೂಡ ನಮಗೆ ನಮಗೆ ಕೊಡಿ ಅಂದ್ಕೊಂಡು ಯಾರಿಗೂ ಕೊಡಲಿಲ್ಲ. ಆದರೂ ಅವ್ರ ಸೊಸೆಗೆ ಮಾತ್ರ ಕೊಟ್ಟು ಪರವಾಗಿಲ್ಲ ಬಿಡಿ. ಕೊನೆಗೂ ಕೇಕೆಲ್ಲ ತಿಂದು ಸಾಕಾಗಿತ್ತು. ನೆಕ್ಸ್ಟ್ ಆಮೇಲೆ ನಮ್ಮನ್ನೆಲ್ಲ ಊಟಕ್ಕೆ ಕೂರಿಸಿದ್ರು. ಶಾವ್ಗೆ ಅಂತಾರೆ, ಅದನ್ನು ಅವರೇ ಮನೇಲಿ ಮಾಡಿ ಅವರೇ ಕೈಯಾರ ಒತ್ತಿದ್ದು. ಅದು ಹಿಂಗೆ ಏನೋ ನಮ್ಮ ಮನೇಲಿ ಎಲ್ಲರೂ ಸುಮ್ಮನೆ ಹಿಂಗೆ ಕುತ್ಕೊಂಡು ಮಾತಾಡುವಾಗ ಶಾವ್ಗೆ ಕಾಯಿ ಹಾಲು ಚಿಕನ್ ಸಾರು ತಿನ್ನಬೇಕು, ಅದೊಂಥರ ಚೆನ್ನಾಗಿರುತ್ತೆ, ಅವಾಗವಾಗ ಮಾಡ್ತಿತ್ತು. ಆದರೆ ತಿಂದು ಎಷ್ಟೋ ದಿನ ಆಗಿತ್ತು ಅಂತ ಹಿಂಗೆ ಮಾತಾಡುವಾಗ ನಮ್ಮ ದೊಡ್ಡಪ್ಪ ಸರಿ ಆಯಿತು ಬನ್ನಿ ನಾನು ಮಾಡ್ಕೊಡ್ತೀನಿ, ನಮ್ಮ ಮನೇಲಿ ಐತೆ ಒತ್ತದು, ನಾನೇ ಮಾಡ್ಕೊಡ್ತೀನಿ ಅಂತ ಅಂದಿದ್ರು. ಸರಿ ಅಂದ್ಬಿಟ್ಟು ಇವತ್ತು ತಿನ್ನೋಣ ಅಂತ ಬಂದಿದ್ದು. ಈಗಿನ ಕಾಲದ ಮಕ್ಳುಗಳಿಗೆ ಅದ್ರದ್ದು ರುಚಿನೂ ಗೊತ್ತಿಲ್ಲ, ಗಂಧನೂ ಗೊತ್ತಿಲ್ಲ. ಆದರೆ ನಾವು ಟೇಸ್ಟ್ ಮಾಡಿದ್ದೀವಿ. ಆದರೆ ಎಷ್ಟೊಂದು ಜನ ಟೇಸ್ಟ್ ಮಾಡೋರಿಲ್ವೋ ಗೊತ್ತಿಲ್ಲ, ಆದರೆ ನಾವಂತೂ ಟೇಸ್ಟ್ ಮಾಡಿದ್ದೀವಿ. ಸಖತ್ತಾಗಿರುತ್ತೆ ಶಾವ್ಗೆ. ಅದೊಂಥರ ಸ್ಮೂತಾಗಿರುತ್ತೆ, ಕಾಯಿ ಹಾಲು ಸ್ವೀಟಾಗಿರುತ್ತೆ. ಅದನ್ನು ಸ್ವೀಟಲ್ಲೂ ತಿನ್ಬೋದು, ಖಾರದಲ್ಲೂ ತಿನ್ಬೋದು. ಸರಿ ಅಂದ್ಬಿಟ್ಟು ಎಲ್ಲರನ್ನೂ ಊಟಕ್ಕೆ ಕೂರಿಸಿ ಎಲ್ಲರಿಗೂ ಶಾವ್ಗೆ ಹಾಕಿ ಕಾಯಿ ಹಾಲು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಮೇಲ್ಗಡೆ ಕಡಲೆ ಪುಡಿ ಏನೋ ಉದುರಿಸ್ತಾರೆ, ಶಾವ್ಗೆ ಹಾಕ್ತಿದ್ದಾರೆ. ನೆಕ್ಸ್ಟು ಕಾಯಿ ಹಾಲಿದು ನೋಡಿ ಎಷ್ಟು ಬೆಳ್ಳಿಗೆ ಸ್ವೀಟಾಗಿರುತ್ತೆ, ಸಖತ್ತಾಗಿ ಸ್ವೀಟ್ಗಂತೂ ಸಖತ್ತಾಗಿರುತ್ತೆ, ಖಾರಕ್ಕೂ ಸಖತ್ತಾಗಿರುತ್ತೆ. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡಾದ್ಮೇಲೆ ಅದೇನೋ ಕಡಲೆನ ಪುಡಿ ಮಾಡಿ ಅದನ್ನು ಉದುರಿಸ್ತಾರೆ, ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೆಕ್ಸ್ಟು ಚಿಕನಲ್ಲೂ ತಿಂದು ಅದು ಚೆನ್ನಾಗಿತ್ತು. ಎಲ್ಲರೂ ತುಂಬ ಖುಷಿಯಿಂದ ಆನಂದದ ತಿಂದು ಅದರಿಂದ ಅವ್ರಿಗೂ ತುಂಬ ಖುಷಿ ಆಯಿತು. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದರೆ ನಮ್ಮ ಅಜ್ಜಿ ಮನೆ ಐತೆ. ನಾನು ಆಗಲೇ ಇದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ, ನಮ್ಮ ಮಾಮ ಮನೆ ಕಟ್ಟಿಸ್ತಿದ್ದಾರೆ ಅಂತ. ಇದು ಅದೇ ಮನೆ, ಆಲ್ರೆಡಿ ಅರ್ಧ ಆಗಿದೆ. ಮೊದಲು ಹಾಕಿದ ವೀಡಿಯೋ ಬರೀ ಬಾಗಿಲು ನಿಲ್ಲಿಸ್ತಾ ಇರೋದು, ಆದರೆ ಈಗ ಅರ್ಧ ಆಗಿದೆ. ಏನೇನು ಎಲ್ಲೆಲ್ಲಿ ಅಂತ ಗೊತ್ತಿಲ್ಲ, ಬಟ್ ರೂಮ್ಗಳು ಹಾಲ್ಗಳು ಎಲ್ಲ ಐತೆ, ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಅರ್ಧ ಇದ್ದರೂ ಕೂಡ ಅದು ನೋಡೋಕ್ಕೆ ಆಚೆ ಕಡೆಯಿಂದ ಲುಕ್ಕಾಗೈತೆ. ಆಮೇಲೆ ನೆಕ್ಸ್ಟು ನಮ್ಮ ದೊಡ್ಡಪ್ಪನ ಮಗ ನಮ್ಮ ಅಣ್ಣ ನಮ್ಮನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾವು ಅವ್ರ ಜೊತೆ ಆಚೆ ಹೋಗೋಣ ಅಂತ ಕಾರ್ ಹತ್ತಿ ಕೂತ್ಕೊಂಡು, ಕಾರಲ್ಲ ಆಟೋ, ಅದು ಎಲೆಕ್ಟ್ರಿಕ್ ಆಟೋ ಅಂತಾರಲ್ಲ ಅದು. ನೆಕ್ಸ್ಟ್ ಅಲ್ಲಿಂದ ನಾವು ಅಲ್ಲಿಂದ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಇದ್ದು ಮಾತಾಡಿಕೊಂಡು ಆಟಾಡಿಕೊಂಡು ನೆಕ್ಸ್ಟ್ ಆ ಕಡೆಯಿಂದ ನಮಗೆ ಆ ಕಡೆಯಿಂದ ಮರ ಕಾಣಿಸ್ತು. ಆ ಮರ ನಮಗೆ ಎಷ್ಟು ಮೆಮೊರೇಬಲ್ ಗೊತ್ತಾ. ಮೊದಲು ನಾವು ನಡ್ಕೊಂಡು ಹೋಗುವಾಗ ಅದ್ರದ್ದು ಹೂವದಲ್ಲಿ ಹೂವು ಬಿಡಿಸಿದ್ರೆ ತಲೆ ಸಿಗುತ್ತೆ, ಅದ್ರಲ್ಲಿ ಆಟಾಡ್ತಿದ್ದು. ಸರಿ ಅಂದ್ಬಿಟ್ಟು ಪಾಪ ನಮ್ಮ ಅಣ್ಣ ಹಂಗೋ ಹಿಂಗೋ ಸಾಹಸ ಮಾಡಿ ಇಳಿದು ಎತ್ತಿ ಎಲ್ಲ ಕಿತ್ಕೊಟ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ನಾವು ಎಲ್ಲ ಮತ್ತೆ ಬಂದು ಆಟೋದಲ್ಲಿ ಕೂತ್ಕೊಂಡು ಮನೆಗೆ ಬಂದಮೇಲೆ ಅದ್ರ ಜೊತೆ ಆಟಾಡ್ತಿದ್ದೋ. ಅದು ಎಷ್ಟು ಚೆನ್ನಾಗಿರುತ್ತೆ. ನಾವು ಅವಾಗೆಲ್ಲ ಎಷ್ಟು ಆಟಾಡ್ತಿದ್ದೋ ಗೊತ್ತಾ. ಒಂಥರ ಅದೆಲ್ಲ ಹಳೇ ಮೆಮೊರಿನ ರೀಕ್ರಿಯೇಟ್ ಮಾಡ್ತಾರಲ್ಲ ಹಂಗೆ ಅನ್ನಿಸ್ತು. ಅವು ಒಳಗಡೆ ಹೂವು ಬಿಡಿಸಿದ್ರೆ ಈ ಥರ ಚಿಕ್ಕದಿರ್ತದೆ, ಅದರಲ್ಲಿ 2 ಬಾದಾಮಿ ಥರದ ಆಕಾರದ್ದು ಇರ್ತದೆ. ಅದನ್ನು ಕೊಂಡಿಗೆ ಸಿಕ್ಕಿಸಿ ಕೀಳಬೇಕು. ಯಾರ್ದು ಕಿತ್ತೋಗುತ್ತೋ ಅವ್ರು ಔಟು, ಯಾರ್ದಿರುತ್ತೋ ಅವ್ರು ವಿನ್ನು ಅಂತ. ಆ ಥರ ಆಟಾಡ್ತಿದ್ದೋ. ಮೊದಲು ಆ ಕಡೆ ಅವ್ರದ್ದು ಕಿತ್ತೋಯ್ತು, ಆಮೇಲೆ ಈ ಕಡೆ ಅವ್ರದ್ದು ಕಿತ್ತೋಯ್ತು. ಇದೇ ಥರ ಕಾಮಿಡಿ ಮಾಡ್ಕೊಂಡು ಆಟ ಆಡ್ತಿದ್ದೋ. ಆಮೇಲೆ ಅದರದ್ದೇ ಹೂವುದು ಮೇಲ್ಗಡೆ ಗ್ರೀನ್ ಕಲರ್ ಇತ್ತು ನೋಡಿದ್ರೆ, ಆ ಗ್ರೀನ್ ಕಲರಲ್ಲಿ ಇನ್ನೊಂದೇನು ಮಾಡ್ತಿದ್ದೋ ಅಂತಂದರೆ ಅದರಲ್ಲಿ ನಾವು ಅದನ್ನು ಬಿಡಿಸಿ ಅದು ಒಂದೊಂದು ಉಗುರು ಥರ ಕಾಣುತ್ತೆ, ಅದನ್ನೆಲ್ಲ ಕಿತ್ತಿ ಉಗುರಿಗೆ ಹಾಕ್ಕೊಂಡು ಈ ಥರ ಪೋಸ್ ಕೊಡೋದು, ರಾಕ್ಷಸಿ ಅಂತೆಲ್ಲ ಮಾಡೋದು. ಆ ಥರ ಮಾತಾಡ್ತಿದ್ದೋ. ನಾವೆಲ್ಲ ಇಲ್ಲಿ ಆಟಾಡ್ತಾಯಿದ್ದೆ. ಇವ್ರು ನಮ್ಮ ಮಮ್ಮಿದಿರು 3 ಜನನೂ ಆರಾಮಾಗಿ ಶಿಸ್ತಾಗಿ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಸ್ಮ್ಯಾನ್ ಹಾಕೊಂಡು ಆರಾಮಾಗಿ ಮಲಿಕೊಂಡವ್ರೆ. ಇಲ್ಲಿ ನಮ್ಮ ಅಪ್ಪಂದಿರು ಇಬ್ಬರು ಗಾಳಿ ತಗೊಳ್ಳೋದು ಅಂದ್ಬಿಟ್ಟು ತಂಪಾಗಿ ಕೂತವ್ರೆ. ನಾವೆಲ್ಲ ಆಟಾಡ್ತಿದ್ದೀವಿ. ನೆಕ್ಸ್ಟ್ ಅಲ್ಲಿಂದ ಗಟ್ಟೆ ಮನೆ ಆಡೋಣ. ಹೋಯ್ತು ಅಂದರೆ ಜೋಕಾಲಿ ಗಟ್ಟೆ ಮನೆ ಆಡಲೇಬೇಕು, ಮಿಸ್ ಇಲ್ಲದೆ. ಹಿಂಗೋಗಿ ಇವಾಗ ಮಧ್ಯಾಹ್ನ ಹೋಗಿ ಸಂಜೆ ಬರ್ತೀವಿ ಅಂದರೂ ಒಂದು ಮ್ಯಾಚ್ ಆದರೂ ಆಡಲೇಬೇಕು ಗಟ್ಟೆ ಮನೆ, ಆ ಥರ. ಆಮೇಲೆ ನೆಕ್ಸ್ಟು ನಾವೆಲ್ಲ ಊಟಕ್ಕೆ ಕೂತ್ಕೊಂಡು ಬಿರಿಯಾನಿ ಮಾಡಿದ್ರು, ಸಖತ್ತಾಗಿತ್ತು, ಚೆನ್ನಾಗಿ ತಿಂದು. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಅಂಗಡಿ ಹತ್ರ ಬಂದರೆ ಮಕ್ಕಳೆಲ್ಲ ಅಲ್ಲಿ ಬಿರಿಯಾನಿ ಮಾಡಿದ್ರು ಅಂತ ಅಲ್ಲಿ ತಿಂದರೆ, ಇಲ್ಲಿ ನಮ್ಮ ಅಜ್ಜಿ ಮುದ್ದೆ ಮತ್ತು ಕೋಳಿ ಸಾರು ಮಾಡೋರೆ. ಅದಕ್ಕೆ 3 ಜನ ಮಕ್ಕಳು ಕೂಡ ಅವ್ರ ಅಮ್ಮ ಮಾಡಿರೋ ಸಾರೇ ತಿಂತೀವಿ ಅಂದ್ಬಿಟ್ಟು ಕೋಳಿ ಸಾರು ಮತ್ತು ಮುದ್ದೆ. ಎಷ್ಟೇ ಆದರೂ ಹಳ್ಳಿಯವರಲ್ವ, ಮುದ್ದೆ ಮಾತ್ರ ಬಿಡೋಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟು. ಬಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ.